ಗೈಸ್, ಇವತ್ತು ನಾನು ಈ ಒಂದು ಸ್ಯಾರಿನ ವೇರ್ ಮಾಡೋಣ ಅಂತ ಇದನ್ನು ತೆಗ್ದಿದ್ದೀನಿ. ಸೊ ಈ ಸ್ಯಾರಿ ಬಂದು ನಮ್ಮ ದೊಡ್ಡಕ್ಕ ಗಿಫ್ಟ್ ಕೊಟ್ಟಿದ್ದು. ಆಲ್ರೆಡಿ ಇದನ್ನು ಒನ್ ಟೈಮ್ ನಾನು ವೇರ್ ಮಾಡಿದ್ದೆ ಮಂತ್ರಾಲಯದಲ್ಲಿ. ಸೊ ತುಂಬ ಮಂತ್ಸ್ ಮುಂಚೆ ಇದನ್ನು ವೇರ್ ಮಾಡಿದ್ದೆ. ಇವಾಗ ಇದು ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಮತ್ತೆ ತೆಗ್ದಿದ್ದೀನಿ. ಸೊ ಈಗ ವೇರ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಇದು ಹೇಗೆ ಕಾಣುತ್ತೆ ಅಂತ. ಗೈಸ್, ನಾನಿವಾಗ ರೆಡಿ ಆಗ್ತಾ ಇದ್ದೀನಿ. ಜಸ್ಟ್ ಸ್ಯಾರಿ ವೇರ್ ಮಾಡಿದ್ದೀನಿ ಅಷ್ಟೇ. ನೆಕ್ ಚೈನ್, ಇಯರಿಂಗ್ಸ್ ಇನ್ನೂ ವೇರ್ ಮಾಡಿಲ್ಲ. ಸೊ ಇವಾಗ ರೆಡಿಯಾಗಿ ನಾನು ಹೊರಡ್ತೀನಿ ಟೆಂಪಲ್ಗೆ. ಈ ಒಂದು ಇಯರಿಂಗ್ಸ್ ಇದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಈ ಇಯರಿಂಗ್ಸ್ನ ವೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ ಚೈನ್ ಬಂದು ನಮ್ಮ ಚಿಕ್ಕಕ್ಕ ಇದ್ದಾಳಲ್ಲ, ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್, ನಿಖಿತಾ ಪ್ರಿಯಾ ಅವಳು ಗಿಫ್ಟ್ ಮಾಡಿದ್ದು ಇದೆ. ಸೊ ಆ ಒಂದು ನೆಕ್ ಚೈನ್ ಇದಕ್ಕೆ ಮ್ಯಾಚಿಂಗ್ ಚೆನ್ನಾಗಾಗುತ್ತೆ, ಸಖತ್ತಾಗಿ ಕಾಣುತ್ತೆ. ಸೊ ಅದನ್ನು ಇದಕ್ಕೆ ವೇರ್ ಮಾಡ್ತೀನಿ. ಇವಾಗ ಹೊರಟಿದ್ದೀವಿ. ಏನಾದರೂ ತಿಂದ್ಕೊಂಡು ಆಮೇಲೆ ಬರ್ಗೇರಮ್ಮ ಟೆಂಪಲ್ಲಿಗೆ ಹೋಗ್ತೀವಿ. ತುಂಬಾ ಡೇಸ್ ಆಗಿತ್ತು ಟೆಂಪಲ್ಲಿಗೆ ಹೋಗಿ. ಈ ನೆಕ್ ಚೈನ್ ನನಗೆ ತುಂಬಾ ಇಷ್ಟ ಆಯಿತು, ನಮ್ಮ ಅಕ್ಕ ಕೊಟ್ಟಿದ್ದು. ಚೆನ್ನಾಗಿದೆ ಅಲ್ವಾ, ಇದು ಸಖತ್ತಾಗಿದೆ. ಅಲ್ಲ, ನಿಮ್ಮ ಅಕ್ಕ ಕೊಟ್ಟಿದ್ದು ಇದು ಇಯರಿಂಗ್ಸ್ ಇತ್ತಲ್ಲ, ಡ್ಯಾನ್ಸಿಂಗ್ ಇಯರಿಂಗ್ಸ್ ಎಲ್ಲ ಇತ್ತು. ಅದಿದೆ, ಅದಕ್ಕೆ ಬೇಕಿತ್ತು. ಮೊನ್ನೆ ಸೆಟ್ ಆಗಲ್ಲ? ಇಲ್ಲ, ಸೆಟ್ ಆಗುತ್ತೆ ಎಲ್ಲಾನು. ಮೊನ್ನೆನೇ ಹಾಕೊಂಡಿದ್ನಲ್ಲ, ಸಕ್ಕತ್ತಾಗಿ ಕಾಣ್ತಿತ್ತು. ಅದು ಭಾಳ ಓವರ್ ಆಗಿಬಿಡಲ್ಲ ಹಾಕೊಂಡ್ಬಿಟ್ರೆ. ಈಗ ಆ ಡ್ರೆಸ್ಸೇ ಬೇರೆ, ಅದೇ ಒಂಥರ ಬೇರೆ ಥರ ಸಾಕು, ಚೆನ್ನಾಗಿ ಕಾಣ್ತೈತೆ. ಗೈಸ್, ಏನು ಗೊತ್ತಾ, ಈ ಸ್ಯಾರಿ ನಾನು ಆಲ್ರೆಡಿ ಉಡ್ಕೊಂಡಿದ್ದೆ ಮಂತ್ರಾಲಯದಲ್ಲಿ. ಮಂತ್ರಾಲಯಕ್ಕೆ ಉಡ್ಕೊ ಅಂತ ಹೇಳಿಬಿಟ್ಟು ನಮ್ಮ ದೊಡ್ಡಕ್ಕ ಇದ್ದಾಳಲ್ಲ, ಅವಳು ಗಿಫ್ಟ್ ಕೊಟ್ಟಿದ್ಲು ನನಗೆ ಈ ಸ್ಯಾರಿ. ಸೊ ಅದು ಬಿಟ್ಟು ಇವಾಗಲೇ ನಾನು ಉಡ್ತಾ ಇರೋದು. ಆಲ್ಮೋಸ್ಟ್ 3 months ಆಗಿದೆ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದು. ಇವಾಗಲೇ ಉಡ್ಕೋತಾ ಇರೋದು. ನಮ್ಮ ಚಿತ್ರದುರ್ಗ ನೋಡಿ ಹೇಗಿದೆ ಅಂತ. ಎಲ್ಲೇ ಯಾವುದೇ ದೇಶಕ್ಕೆ ಹೋಗಿ ಬಂದರೂ, ಯಾವುದೇ ಊರಿಗೆ ಹೋಗಿ ಬಂದರೂ ನಮಗೆ ಚಂದ ಅಲ್ವಾ. ಥೈಲ್ಯಾಂಡಿಗೆ ಹೋದಾಗ ಫಸ್ಟ್ ಯಾವಾಗ ದುರ್ಗಕ್ಕೆ ಹೋಗ್ತೀವೋ ಅಂತ ನಮಗೆ ಅನ್ನಿಸ್ತಿತ್ತು. ಅಂದರೆ ಅಷ್ಟೊಂದು ದಿನ ಹೋಗಿದ್ವಲ್ಲ ನಾವು, ಒಂದು 15-16 ಡೇಸ್ಗೆ. ಅದೇ ಸಾಕಾಗಿತ್ತು ಟ್ರಿಪ್. ಸೊ ಗೈಸ್, ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಲ್ವಾ? ಇದು ದೊಡ್ಡಕ್ಕ ಕೊಟ್ಟಿದ್ದು ಸ್ಯಾರಿ ಗಿಫ್ಟು. ಆ್ಯಕ್ಚುಲಿ ನಾನಿವತ್ತು ಇದು ಉಟ್ಕೊಂಡಿದ್ದು ಟೆಂಪಲ್ಗೆ ಹೋಗೋಣ ಅಂತ. ಅವಳಿಗೆ ಅವಳು ನೋಡಿರಲಿಲ್ಲ ನಾನು ಹುಟ್ಟಿರೋದು. ಸೊ ಅವಳಿಗೆ ತೋರಿಸಿ, ನೋಡು ನೀನು ಕೊಡಿಸಿರೋದು, ಅದಕ್ಕೆ ಇನ್ನೊಂದು ಸೀರೆ ಗಿಫ್ಟ್ ಕೊಡು ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆಲ್ರೆಡಿ ಅವಳು ನನ್ನ ಬರ್ತ್ಡೇಗೆ ಸ್ಯಾರಿ ಗಿಫ್ಟ್ ಕೊಟ್ಟೇ ಬಿಟ್ಲು. ತುಂಬ ಚೆನ್ನಾಗಿದೆ. ನಾನು ಆಮೇಲೆ ತೋರಿಸ್ತೀನಿ ಆ ಸ್ಯಾರಿ ಹೇಗಿದೆ ಅಂತ. ಸೇಮ್ ಕಲರ್ ಡ್ರೆಸ್, ಅದೇ ಕಲರ್ ಡ್ರೆಸ್ ನಾನು ಮೊನ್ನೆ ತರಿಸಿದ್ದೆ, ಇನ್ನೂ ವೇರ್ ಮಾಡಿರಲಿಲ್ಲ. ನಾನು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಿಮಗೆ ತೋರಿಸ್ತೀನಿ ಆ ಒಂದು ಡ್ರೆಸ್ ಹೇಗಿದೆ ಅನ್ನೋದು. ಸೊ ಸ್ಯಾರಿ ಕೂಡ ತೋರಿಸ್ತೀನಿ ಆಮೇಲೆ. ತುಂಬ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಇದು ನೆಕ್ ಚೈನ್ ಏನಿದೆ, ಇದು ನಮ್ಮ ಚಿಕ್ಕಕ್ಕ ಕೊಟ್ಟಿದ್ದು. ಇದಕ್ಕೆ ಕರೆಕ್ಟ್ ಪೇರ್ ಸೇಮ್ ಇದೇ ರೀತಿ ಇಯರಿಂಗ್ಸ್ ಇದೆ. ಅದೇ ನಾನು ವೇರ್ ಮಾಡಿಲ್ಲ ಇವತ್ತು. ಜಸ್ಟ್ ಇದು ಮ್ಯಾಚ್ ಆಗ್ತಿತ್ತು ಅಂತ ಹೇಳಿ ಇದೊಂದು ಇಯರಿಂಗ್ಸ್ನ ನಾನು ವೇರ್ ಮಾಡಿದ್ದೀನಿ. ಗೈಸ್, ನಾವು ಈಗ ಲಾಂಗ್ ಹೋಗ್ತಾ ಇದ್ದೀವಿ. ಕಾಫಿ ಟೀ. ವೆದರ್ ಚೆನ್ನಾಗಿದೆ ಅಂತ. ಹಾಂ, ಹೌದು, ವೆದರ್ ಚೆನ್ನಾಗಿದೆ ಅಂತಾನೆ. ನಾವು ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಹಾಗೆ ಲಾಂಗ್ ಬರ್ತಾ ಇರ್ತೀವಿ ಯಾವಾಗಲೂ ಫ್ರೀ ಇದ್ದಾಗೆಲ್ಲ. ಏನು ಗೊತ್ತಾ, ಈ ಸ್ಯಾರಿ ಉಡ್ಕೊಂಡಿದ್ದೆ, ನಮ್ಮ ಅಕ್ಕ ನೋಡಿರಲಿಲ್ಲ ದೊಡ್ಡಕ್ಕ. 2 ಸಲ ಕೇಳಿದ್ಲು, ಯಾಕೆ ಸೀರೆ ಯಾಕೆ ಉಡ್ಕೊಂಡಿದ್ಯಾ ಅಂತ. ಟೆಂಪಲ್ಗೆ ಹೋಗಬೇಕಿತ್ತು, ಅದಕ್ಕೆ ಉಡ್ಕೊಂಡೆ ಅಂತ ಅಂದೆ. ಸೊ ನಾನು ಸ್ಯಾರಿ ಉಡ್ಕೊಂಡ್ರೆ ನಮ್ಮ ಮನೇಲಿ ಏನೋ ಒಂಥರ ಸರ್ಪ್ರೈಸ್ ಆಗಿಬಿಡ್ತಾರೆ. ಯಾಕಂದರೆ ನಾನು ತುಂಬಾ ಅಪರೂಪ ಸ್ಯಾರಿ ಉಡೋದು. ಸೊ ಅದಕ್ಕೋಸ್ಕರ. ಸೊ ಗೈಸ್, ನಾವು ಇವಾಗ ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಹೋಗಿ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ, ಜಿಮ್ಮಿಗೆ ಹೊರಡಬೇಕು ಅದಕ್ಕೆ. ಸೊ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು, ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ. ಇವತ್ತು ಫ್ರೈಡೇ. ಗೈಸ್, ನಾವಿವಾಗ ಜಿಮ್ಗೆ ಹೋಗ್ತಾ ಇದ್ವಿ.
ಇವತ್ತು ವರ್ಕೌಟ್ ಬಂದು ಲೆಗ್ಸ್. ನಾನು ಇಷ್ಟು ದಿನ ಸ್ಟ್ರೆಂತ್ ಮಾಡಿರಲಿಲ್ಲ, ಸೊ ಇವತ್ತಿಂದ ಮಾಡೋಣ ಅಂತ ಇದ್ದೀನಿ. ಸೊ ಇವತ್ತು ಲೆಗ್ಸ್ ಆ್ಯಂಡ್ ಕಾರ್ಡಿಯೋ. ಇಟ್ಸ್ಕೋ ಜಿಮ್ ಮುಗಿಸ್ಕೊಂಡು ಕಾರಲ್ಲಿ ಕೂತಿದ್ದೀನಿ. ಸೊ ಆನ್ ದ ವೇಯಲ್ಲಿ ಜ್ಯೂಸ್ ಇಲ್ಲ ಅಂದರೆ ಕೊಕೊನಟ್ ವಾಟರ್ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಆಲ್ರೆಡಿ ತುಂಬಾ ಹಸಿವಾಗಿದೆ. ಗೈಸ್, ಜ್ಯೂಸು ಅಲ್ಲಿ ನಮ್ಮ ಜಿಮ್ ಹತ್ರ ಅದು ಮೋಸ್ಟ್ಲಿ ಕ್ಲೋಸೇ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ, ಪರ್ಮನೆಂಟ್. ಸೊ ಅಲ್ಲಿ ಇರಲಿಲ್ಲ, ಸೊ ಅದಕ್ಕೆ ಕೊಕೊನಟ್ ವಾಟರ್ ಕುಡಿಯೋಣ ಅಂತ ಹೇಳಿ ಬಂದಿದ್ದೀವಿ. ಗೈಸ್, ನಾನು ಕೊಕೊನಟ್ ವಾಟರ್ನ ಕುಡಿತಾ ಇದ್ದೀನಿ. ಇವಾಗ ನನಗೆ ಜ್ಯೂಸ್ ಸಿಗಲಿಲ್ಲ, ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು, ಅದಕ್ಕೆ ಕೊಕೊನಟ್ ವಾಟರ್ ಕುಡಿತಾ ಇದ್ದೀನಿ. ಡೈಲಿ ನಾನು ಕೊಕೊನಟ್ ವಾಟರ್ ಇಲ್ಲ ಅಂದರೆ ಜ್ಯೂಸ್ ಕುಡಿತೀನಿ ಆಫ್ಟರ್ ಜಿಮ್. ಒಂದು ವೇಳೆ ಜ್ಯೂಸ್ ಕುಡಿದ್ರೆ ಶುಗರ್ಲೆಸ್ ಜ್ಯೂಸ್ನ ಕುಡಿತೀನಿ, ವಾಟರ್ ಮೆಲನ್ ಇಲ್ಲಾಂದರೆ ಪೈನ್ಯಾಪಲ್, ಈ ರೀತಿ ಶುಗರ್ಲೆಸ್. ಇವಾದರೆ ಸ್ವಲ್ಪ ಸ್ವೀಟ್ ಬರುತ್ತೆ ವಿತೌಟ್ ಶುಗರ್ ಇದ್ದರೂ ಕೂಡ. ಬೇರೆವೇನಾದರೂ ಜ್ಯೂಸ್ ಕುಡಿದ್ರೆ ಫುಲ್ಲು ಸಪ್ಪೆ ಸಪ್ಪೆ ಇರುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ವಾಟರ್ ಮೆಲನ್ ಇಲ್ಲ ಅಂದರೆ ಪೈನ್ಯಾಪಲ್ ಜ್ಯೂಸ್ ಚೆನ್ನಾಗಿರುತ್ತೆ ವಿತೌಟ್ ಶುಗರ್. ಸೊ ಅಷ್ಟೇ ಗೈಸ್, ಇವಾಗ ನಾವು ಮನೆಗೆ ಹೊರಟಿದ್ದೀವಿ. ಸೊ ಇವತ್ತು ನಾನು ಸ್ಯಾರಿ ಉಡ್ಕೊಂಡಿದ್ದೆ, ಟೆಂಪಲ್ಗೆ ಹೋಗಿದ್ದೆ. ಸ್ಯಾರಿ ಹೇಗಿತ್ತು ಆ್ಯಂಡ್ ನಾನು ಹೇಗೆ ಕಾಣ್ತಾ ಇದ್ದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಗೈಸ್.